ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಮೇಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಶೇಷತೆ ಏನಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಾಗ ಚತುರ್ಥಿ ದಿನ. ಸೊ ಆದ್ದರಿಂದ ನಿಮಗೆಲ್ಲರಿಗೂ ನಾಗ ಚತುರ್ಥಿಯ ಶುಭಾಶಯಗಳು ಅಂತೇಳಿ ತಿಳಿಸ್ತಾ, ಸೊ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರಿಗೂ ಸಮೃದ್ಧಿಯಿಂದ ಕಾಪಾಡಲಿ ಅಂತೇಳಿ ಕೇಳ್ಕೊತೀನಿ. ಸೊ ಅಮಾವಾಸ್ಯೆ ಸ್ಟಾರ್ಟ್ ಆದಾಗಿಂದ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ. ಭೀಮನ ಅಮಾವಾಸ್ಯೆ ಮೊನ್ನೆ ಆಯ್ತಲ್ವ, ಅವಾಗಿಂದ. ಸೊ ಇದು ಫಸ್ಟನೇ ಒಂದು ಶ್ರಾವಣ ಮಾಸದ ಹಬ್ಬ ನಾಗ ಚತುರ್ಥಿ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಹಿಂದಿನ ದಿನ ರಾತ್ರಿನೇ ನಾನು ಗೆಜ್ಜೆ ವಸ್ತ್ರನ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ಊರಿಂದ ಅಮ್ಮ ತಂದುಕೊಟ್ಟಿರೋ ಹತ್ತಿ. ಸೊ ಇದರಲ್ಲಿ ತುಂಬ ಬೀಜಗಳಿವೆ. ಸೊ ನಾನೇ ಹತ್ತಿ ಹಾರ ಮಾಡೋಣ ಗೆಜ್ಜೆ ವಸ್ತ್ರನ ದೇವರಿಗೆ ಅಂಥೇಳಿ ಎಲ್ಲ ಬಿಡಿಸ್ಬಿಟ್ಟು ಇಡ್ತಾಯಿದ್ದೀನಿ. ಸೊ ಏನಂತ ಹೇಳಿದ್ರೆ, ಆರಾಮಾಗಿ ಈ ರೀತಿ ಹತ್ತಿ ಇದ್ದರೆ ನಾವು ಈಸಿಯಾಗಿ ಗೆಜ್ಜೆ ವಸ್ತ್ರನ ಮಾಡ್ಕೋಬೋದು. ಸೊ ಅದು ಯಾವ ರೀತಿ ಅಂತೇಳಿ ನೋಡಿ. ಸೊ ಫುಲ್ಲು ಬೀಜಗಳ್ನ ಈ ರೀತಿಯಾಗಿ ಅಷ್ಟನ್ನು ಬಿಡಿಸಿ ಇಟ್ಕೋಬೇಕು. ಸೊ ದೇವರಿಗೆ ಶ್ರೇಷ್ಠ ಅಂತ ಹೇಳಿದರೆ ಈ ಪಂಚಮಿಗೆ ಗೆಜ್ಜೆ ವಸ್ತ್ರ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹುತ್ತಕ್ಕೆ. ಏಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಹುತ್ತಕ್ಕೆ ಹಾಲೆರೆಯುವಾಗ ಮೊದಲನೇದಾಗಿ ಗೆಜ್ಜೆ ವಸ್ತ್ರನ ಹಾಕ್ಬಿಟ್ಟು ದೇವ್ರ ಸುತ್ತಲೂ ಹಾಕಿಬಿಟ್ಟು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಅದು ನಮ್ಮ ಪದ್ಧತಿ ಕೂಡ ಹೌದು. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಬಾಗಿಲಿಗೆ, ಆಮೇಲೆ ದೇವ್ರ ಮನೆ ಬಾಗಿಲಿಗೆ, ಆಮೇಲೆ ದೇವ್ರ ಫೋಟೋಗಳಿಗೆಲ್ಲ ಬೇಕಾಗುತ್ತೆ ಅಂಥೇಳಿ ಈ ರೀತಿಯಾಗಿ ಜಾಸ್ತಿನೇ ಇತ್ತು ಹತ್ತಿ. ಹಾಗಾಗಿ ಈ ರೀತಿ ಅಷ್ಟನ್ನು ಬಿಡಿಸಿ ಇಟ್ಟಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹತ್ತಿ ಇದೆ ಅಂಥೇಳಿ. ಸೊ ಈ ರೀತಿ ಬೀಜ ಒಂದು ಕಡೆ, ಹತ್ತಿ ಬಿಡಿಸಿರೋದೊಂದು ಕಡೆ ಮಾಡ್ತಾಯಿದ್ದೀನಿ. ಸೊ ಅದರಲ್ಲೇ ನಾನು ಬತ್ತಿನೂ ಕೂಡ ಹೊಸ್ದುಬಿಟ್ಟು ಇಟ್ಟಿರೋ ಅಂಥದ್ದು. ಸೊ ಇವಾಗ ನೋಡಿ ಬೀಜ ಎಷ್ಟೊಂದು ಸಿಕ್ಕಿದೆ, ಇದನ್ನೊಂದು ಸೈಡಿಗೆ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಗೆಜ್ಜೆ ವಸ್ತ್ರ ಯಾವ ರೀತಿ ಮಾಡೋದು ಅಂದರೆ, ಈ ರೀತಿ ಸ್ಮೂತಾಗಿ ಒಂದು ರೀತಿ ಉದ್ದವಾದ ಎಳೆಯನ್ನು ಫಸ್ಟು ಕ್ರಿಯೇಟ್ ಮಾಡ್ಕೋಬೇಕು ಈ ರೀತಿಯಾಗಿ. ಸೊ ತುಂಬಾ ಲುಕ್ ಕಾಣುತ್ತೆ. ಅಂಗಡೀಲಿ ರೆಡಿಮೇಡ್ಗಿಂತ ಇದು ಸ್ವಲ್ಪ ದಪ್ಪನೂ ಇರುತ್ತೆ, ಆಮೇಲೆ ಸ್ವಲ್ಪ ಗಟ್ಟಿನೂ ಕೂಡ ಇರುತ್ತೆ ಅಂತ ಹೇಳ್ಬೋದು. ಏಕೆಂತ ಹೇಳಿದ್ರೆ ಕೆಲವೊಂದು ಗೆಜ್ಜೆ ವಸ್ತ್ರಗಳು ಸೊ ಅಂಗಡಿಯಿಂದ ತಂದು ಈ ರೀತಿ ತೆಗೆದ ತಕ್ಷಣ ಹಾಗೆ ಕಿತ್ತೋಗ್ಬಿಡುತ್ತೆ. ಸೊ ಆದ್ದರಿಂದ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಸೊ ನಾನು ಇತ್ತು ಅಂಥೇಳಿ ಮನೇಲಿ ಹತ್ತಿ ಇತ್ತು ಅಂಥೇಳಿ ಮಾಡಿದ್ದೀನಿ ಅಷ್ಟೇ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಕೂಡ ಅಂಗಡಿಲೇ ತರಿಸ್ತಾ ಇದ್ದೆ. ಸೊ ಇದೊಂದು ರೀತಿ ನಾನೇ ಮಾಡಿರೋದ್ರಿಂದ ಒಂದು ರೀತಿ ಚೆನ್ನಾಗಿ ಬಂತು ಅನ್ನೋ ಒಂದು ರೀತಿ ಖುಷಿ. ನಾನು ಫಸ್ಟ್ ಟೈಮ್ ಈ ರೀತಿಯಾಗಿ ರೆಡಿ ಮಾಡ್ತಾ ಇರೋದು. ಸೊ ಈ ರೀತಿಯಾಗಿ ಒಂದೊಂದಾಗಿ ಎಳೆನ ನಿಧಾನಕ್ಕೆ ಬಿಡಿಸ್ಬಿಟ್ಟು ಈ ರೀತಿ ಕೈಯಲ್ಲೇ ಹೊಸಿಬೇಕು. ಸ್ಮೂತಾಗಿ ಹೊಸಿರಿ, ತುಂಬ ಹೊತ್ತಿ ಏನು ಹೊಸಿಲಿಕ್ಕೆ ಹೋಗಬಾರ್ದು. ಏಕೆಂದರೆ ಒತ್ತಿ ಹೊಸ್ಬಿಟ್ಟು ತುಂಬ ಸಣ್ಣ ಆಗಿಬಿಡುತ್ತೆ. ಆ ರೀತಿಯಾಗಿ ಈ ರೀತಿ ಎಳೆನ ಬಿಡಿಸ್ಬಿಟ್ಟು ನಿಧಾನಕ್ಕೆ ಉದ್ದ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ಇದು ಕೂಡ ನಾನು ಟ್ರೈ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಸೊ ಬಾಗಿಲಿಗೂ ಆಯಿತು, ಆಮೇಲೆ ದೇವ್ರ ಮನೆ ಬಾಗಿಲಿಗೂ ಆಯಿತು, ನೆಕ್ಸ್ಟು ಫೋಟೋಗಳಿಗೂ ಇಷ್ಟೊಂದು ಹತ್ತಿಯ ಒಂದು ಗೆಜ್ಜೆ ವಸ್ತ್ರ ರೆಡಿ ಆಯಿತು. ಸೊ ನಾವು ಇದು ಯಾವಾಗಲೂ ಪಂಚಮಿನ ಸ್ಟಾರ್ಟಿಂಗ್ ಕಟ್ಟಿದ ಪಂಚಮಿ ಅಂತ ಹೇಳ್ತಾರಲ್ವ, ಅದು ಆವಾಗಲೇ ಮಾಡೋದು. ಕೆಲವೊಬ್ಬರು ಎಲ್ಲ ಗಣೇಶ ಚತುರ್ಥಿ ದಿನ ಹುತ್ತಕ್ಕೆ ಹಾಲು ಹಾಕ್ತಾರೆ. ಸೊ ನಾವು ಹಾಗಲ್ಲ, ಈ ರೀತಿಯೇ ಮೊದಲನೇ ಪಂಚಮಿ ಏನು ಬರುತ್ತೋ ಆವಾಗಲೇ ಹಾಕ್ತೀವಿ. ಕೆಲವರು ಹಾಕ್ತಾರೆ. ಸೊ ನಮ್ಮನೆ ಸಂಪ್ರದಾಯದಲ್ಲಿ ಯಾವಾಗಲೂ ಇದೇ ರೀತಿಯೇ ಮಾಡ್ಕೊಳ್ಳೋದು. ನೆಕ್ಸ್ಟ್ ನಾನು ಈ ಗೆಜ್ಜೆ ವಸ್ತ್ರಕ್ಕೆ ಅರಿಶಿನ ಮತ್ತು ಕುಂಕುಮನ ಸೇರಿಸ್ತಾರಲ್ಲ, ಅದನ್ನು ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕುಂಕುಮನ ಒಂದು ಬಟ್ಲಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಫುಲ್ ನೀರೊಳಗೆ ಹಾಕಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿರಲಿ, ಇನ್ನೊಂದು ಚೂರು ಹಾಕಿಬಿಟ್ಟು ಗಟ್ಟಿ ಮಾಡಿಕೊಂಡು ಇಟ್ಟಿದ್ದೀನಿ.
ಸೊ ಹತ್ತಿ ಇತ್ತು ಅಂತೇಳಿ ರೆಡಿ ಮಾಡಿರೋದಷ್ಟೇ. ಮತ್ತು ನೆಕ್ಸ್ಟ್ ಇನ್ನೊಂದು ಬಟ್ಲಲ್ಲಿ ಅರಿಶಿನ ಹಾಕಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಇವಾಗ ಹತ್ತಿ ಎಲ್ಲೂ ಸಿಗೋದಿಲ್ಲ. ಅಮ್ಮ ಊರಿಂದ ತಂದು ಕೊಟ್ಟಿದ್ದರು, ಹಾಗಾಗಿ ಇತ್ತು ಅನ್ನೋದಕ್ಕೋಸ್ಕರ ಮನೇಲೇ ರೆಡಿ ಮಾಡ್ತಿರೋದು. ಸೊ ಈ ರೀತಿಯಾಗಿ ಮಾಡಿಬಿಟ್ಟು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಆ ಎಳೆನ ತೊಗೊಂಬಿಟ್ಟು ಈಗ ಕುಂಕುಮನ ಫಸ್ಟಿಗೆ ಹಚ್ಚಬೇಕು. ಸೊ ಅಂಗಡಿಯಲ್ಲಿರೋ ಅಂಥದ್ದು ಏನಾಗುತ್ತೆ ಅಂದರೆ ಫುಲ್ ಎಲ್ಲ ರೆಡ್ ಕಲರೇ ಇರುತ್ತೆ. ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂದರೆ ಅರಿಶಿನ ಕುಂಕುಮ ಆ ರೀತಿಯಾಗಿ ಹಚ್ತಾಯಿದ್ದೀನಿ. ಸೊ ಸ್ವಲ್ಪ ಗ್ಯಾಪ್ ಬಿಟ್ಟು ಹಚ್ಚಬೇಕು. ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣ್ತು ಫೈನಲಿ. ಸೊ ಕುಂಕುಮ ಹಚ್ಚಿದ್ನ ಇವಾಗ ಅರಿಶಿನ ಹಚ್ತಾಯಿದ್ದೀನಿ. ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದೇ ಕೈಯಲ್ಲಿ ಅರಿಶಿನ ಆಗಿರೋದ್ರಿಂದ ಮತ್ತೆ ಆ ಅರಿಶಿನನೇ ಫುಲ್ ಎಲ್ಲ ಕಡೆಗೂ ಹಚ್ಬೇಕು ಈ ರೀತಿಯಾಗಿ. ಇವಾಗ ಒಂದು ಕಡೆ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ. ಇವಾಗ ಅಕ್ಷತೆ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಅಕ್ಷತೆನ ನಾನು ಮುಂಚೆನೇ ಅರಿಶಿನ ಹಾಕಿಬಿಟ್ಟು ಒಂದು ಬಟ್ಲಲ್ಲಿ ಇಟ್ಟಿದ್ನಲ್ವ, ಸೊ ಅದು ಸ್ವಲ್ಪ ಮಿಕ್ಕಿತ್ತು ಅಂತ ಹೇಳಿ ಮತ್ತೊಂದಿಷ್ಟು ಸ್ವಲ್ಪ ಅಕ್ಕಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ನೋಡಿ ಇವಾಗ ಸ್ವಲ್ಪ ಇದು ನೀರಾಗ್ಬಿಡ್ತು. ಸೊ ಇದನ್ನು ತೆಗೆದುಬಿಟ್ಟು ಮತ್ತು ಅದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಕ್ಕಿನ ಹಾಕಿ ಮತ್ತು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಷತೆ ಯಾವಾಗಲೂ ನೀವು ರೆಡಿ ಮಾಡ್ಕೊಳ್ಳೋದಾದರೆ ಅರಿಶಿನ ಹಾಕಿಬಿಟ್ಟೆ ಅಕ್ಷತೆ ಮಾಡ್ಕೊಳ್ಳಿ. ಕೆಲವರೆಲ್ಲ ಕುಂಕುಮನೂ ಸೇರಿಸ್ತಾರೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಭಟ್ರನ್ನ ಕರೆಸಿದ್ವಲ್ಲ, ಸೊ ಆವಾಗ ಭಟ್ರು ನಮಗೆ ಹೇಳಿದ್ದು ಅಕ್ಷತೆನ ಯಾವಾಗಲೂ ಅರಿಶಿನದಲ್ಲೇ ಕಲಿಸ್ಬೇಕು ಅಂಥೇಳಿ, ಯಾವುದೇ ಕಾರಣಕ್ಕೂ ಕುಂಕುಮದಲ್ಲಿ ಹಾಕಬೇಡಿ ಅಂಥೇಳಿ. ಯಾಕೆಂತೇಳಿದ್ರೆ ನಾನು ಅವತ್ತು ಕುಂಕುಮನ ಸೇರಿಸ್ಬಿಟ್ಟು ಅಕ್ಷತೆ ಮಾಡಿದ್ದೆ, ಮತ್ತು ಅದನ್ನು ತೆಗೆದು ಅರಿಶಿನ ಹಾಕಿಬಿಟ್ಟು ಹೊಸ್ದಾಗಿ ಮಾಡಿಸಿದ್ರು ನನ್ನ ಕೈಯಲ್ಲೇ. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ. ಸೊ ನೆಕ್ಸ್ಟು ಇನ್ನು ಉಳಿದಿರೋ ಹತ್ತಿಯಲ್ಲಿ ಕಡಲೆಬತ್ತಿನ ಈ ರೀತಿಯಾಗಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ನನಗೆ ತುಂಬ ಯೂಸ್ ಆಯಿತು ಅಂತ ಹೇಳ್ಬೋದು. ಈ ಕಡಲೆಬತ್ತಿ ಮಾಡೋದು ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಸೊ ಈ ರೀತಿಯಾಗಿ ಒಂದು ರೀತಿ ಪಫ್ ಥರ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಮುಂದುಗಡೆ ತುದಿನ ಈ ರೀತಿಯಾಗಿ ಟ್ವಿಸ್ಟ್ ಮಾಡಿದ್ರೆ ಸೊ ಕಡಲೆಬತ್ತಿ ರೆಡಿಯಾಗುತ್ತೆ. ಸೊ ನೋಡಿ ಈ ರೀತಿ ಪಫ್ ಥರ ಮಾಡಬೇಕು. ಹೀಗೆ ಮಾಡಿ ಮುಂದುಗಡೆ
ಈ ರೀತಿಯಾಗಿ ಸ್ವಲ್ಪ ಎಳೆನ ಟ್ವಿಸ್ಟ್ ಥರ ಈ ರೀತಿ ತಿರುಗಿಸಿ ಇಟ್ಬಿಟ್ರೆ ಸೊ ಕಡಲೆಬತ್ತಿ ತುಂಬಾ ಚೆನ್ನಾಗಾಗುತ್ತೆ. ಸೊ ಇದು ಕೂಡ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ನೆನೆಸ್ಬಿಟ್ಟು ಹಾಕಬೇಕು. ಎಷ್ಟು ಚೆನ್ನಾಗಿ ಉರಿಯುತ್ತೆ ಅಂದರೆ ತುಂಬ ಟೈಮು ಉರಿಯುತ್ತೆ. ಸೊ ಸಾಕಾಗುವಷ್ಟು ಗೆಜ್ಜೆ ವಸ್ತ್ರ ಈ ರೀತಿಯಾಗಿ ರೆಡಿಯಾಗಿದೆ. ಸೊ ಹೇಗೆ ಅನಿಸ್ತು ಅಂತೇಳಿ ನಿಮಗೆ ಕಮೆಂಟ್ ಮಾಡಿ ನನಗೆ. ಸೊ ಹಾಗಿದ್ದರೆ ಯಾಕೆ ತಡ ಮಾಡ್ತೀರಾ, ನನ್ನ ಒಂದು ಎಲ್ಲ ವೀಡಿಯೋಸ್ ನಿಮ್ಮ ಚಾನಲ್ನಲ್ಲಿ ಬರಬೇಕು ಅಂತ ಹೇಳಿದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ಹಿಂದಿನ ದಿನವೇ ನಾನು ಈ ರೀತಿಯಾಗಿ ಗೆಜ್ಜೆ ವಸ್ತ್ರನ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆಯೇ ಅಕ್ಷತೆ ಮತ್ತು ಕಡಲೆಬತ್ತಿ ಮತ್ತು ಒಂದು ಸ್ವಲ್ಪ ಎಸಳು ಬತ್ತಿನ ಹೊಸ್ದ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡೆ. ಸೊ ಕಂಕಣನ ನಾನು ಬೆಳಗ್ಗೆ ಕಿತ್ತರಾಯಿತು ಎಲೆನ ಅಂಥೇಳಿ, ಯಾಕೆಂತ ಹೇಳಿದ್ರೆ ಆಗಲೇ ನೈಟ್ ಆಗಿತ್ತಲ್ಲ. ಸೊ ಹಾಗಾಗಿ ಕಂಕಣನ ಬೆಳಗ್ಗೆ ರೆಡಿ ಮಾಡ್ಕೊಂಡೆ. ಸೊ ಇವಾಗ ಮನೇಲಿ ಬೆಳಗ್ಗೆನೇ ಎದ್ಬಿಟ್ಟು ಬೇಗ ಒಂದು 5:30ಗೆ ಆಗಲೇ ಎದ್ದಿದ್ದೆ. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಆಗಲಿ ನಮ್ಮ ಮನೆಯವ್ರಿಗೆ ಆಗಲಿ ರಜೆ ಇರಲಿಲ್ಲ. ಸೊ ಹಾಗಾಗಿ ಮಳೆ ತುಂಬ ಇದ್ದಿದ್ದರಿಂದ ಈ ಸರಿ ನಾಗರ ಪಂಚಮಿ ದಿನವೂ ಅವರಿಗೆ ವರ್ಕ್ ಇತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಎಲ್ಲದೂ ಪೂಜೆಗೆ ರೆಡಿ ಮಾಡಿಕೊಂಡೆ. ಮತ್ತು ಹುತ್ತಕ್ಕೆ ಹೋಗಿ ಹಾಲು ಹಾಕ್ಬೇಕಿತ್ತಲ್ವ ನಾಗಪ್ಪನಿಗೆ, ಆದ್ದರಿಂದ ಬೆಳಗ್ಗೆನೇ ಹೋಗಿ ಕಂಕಣನ ಸ್ವಲ್ಪ ಮಾಡ್ಕೋಬೇಕು ಅಂತೇಳಿ ನಮ್ಮ ಮನೆಯವ್ರಿಗೆ ಎಲೆ ಕಟ್ ಮಾಡ್ಕೊಂಬರೋಕ್ಕೆ ಅಂತೇಳಿ ಕಳಿಸ್ದೆ. ಸೊ ಹಾಗಾಗಿ ಅವರು ಎಲೆನ ಕಟ್ ಮಾಡ್ತಾ ಇದ್ದಾರೆ. ಸೊ ಮಳೆ ಸ್ವಲ್ಪ ಕಮ್ಮಿ ಆಗೋದ್ರಿಂದ ಎಷ್ಟು ಚೆನ್ನಾಗಿ ವೀಳ್ಯದೆಲೆ ಬಂದಿದೆ ಅಂತ ಹೇಳಿ ನೋಡಿ. ನಮಗಿದು ಮನೆಗೆ ನಾವು ಹಾಕ್ಕೊಳ್ಳಿಕ್ಕಾಗಲಿ ಪೂಜೆಗಾಗಲಿ ತುಂಬ ಚೆನ್ನಾಗಿ ನಮಗೆ ಯೂಸ್ ಆಯಿತು ಅಂತ ಹೇಳ್ಬೋದು. ಯಾರೇ ಆಗಲಿ ಸ್ವಲ್ಪ ಜಾಗ ಇದ್ದರೂ ಸಹ ಈ ರೀತಿಯಾಗಿ ಎಲೆ ಬಳ್ಳಿ ಹಾಕೋದ್ರಿಂದ ಹಿಡಿದು ಒಂದೆರಡು ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿಂದ ಹಿಡಿದು ಆಮೇಲೆ ಒಂದೆರಡು ಮೆಣಸಿನ್ಕಾಯಿ ಗಿಡನ ಹಾಕ್ಕೊಳ್ಳಿ, ನಿಮಗೆ ಸಮಯಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇಲ್ಲೊಂದು ನೋಡಿ, ನನಗೆ ಪೂಜೆ ಟೈಮಿಗೆ ಒಳ್ಳೊಳ್ಳೆ ಹೂ ಸಿಗುತ್ತೆ. ಸೊ ಒಂದು ದಾಸವಾಳ ಹೂ ನೋಡಿರಿ ಎಷ್ಟು ಚೆನ್ನಾಗಿದೆ. ಸೊ ಅದನ್ನು ಕೂಡ ತಗೊಂಡ್ಬಿಟ್ಟು ಇವಾಗ ಮನೆ ಒಳಗೆ ಬರ್ತಾಯಿದ್ದೀನಿ. ಸೊ ಕಂಕಣ ರೆಡಿ ಮಾಡ್ಕೋಬೇಕು. ನಾಗಪ್ಪನಿಗೆ ಮೇನ್ ಗೆಜ್ಜೆ ವಸ್ತ್ರ ಮತ್ತು ಕಂಕಣ ಇದ್ರೇ ಶ್ರೇಷ್ಠ ಅಂತ ಹೇಳ್ಬೋದು. ನಾನು ಪೂಜೆಗೆ ಬೆಳಗ್ಗೆನೇ ನೋಡಿ ಎಲ್ಲನೂ ನೀಟಾಗಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹೂವು ಸಹ ಇದು ನಮ್ಮನೆಯ ಪಾರಿಜಾತ ಹೂವಾಗಿರ್ಬೋದು, ಗುಲಾಬಿ ಹೂವಾಗಿರ್ಬೋದು, ಎಲ್ಲ ಮನೆ ಹೂವೇ. ಇದಕ್ಕೇನು ಜಾಸ್ತಿ ಇನ್ವೆಸ್ಟ್ ಮಾಡಲಿಲ್ಲ ನಾನು. ಸೊ ಅದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಸ್ವಲ್ಪ ಮಣ್ಣಿನ ಜಾಗ ಇದ್ದರೂ ಈ ರೀತಿಯಾಗಿ ಹಾಕ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಏನು ಖರ್ಚಿರೋದಿಲ್ಲ ಸಣ್ಣ ಪುಟ್ಟ ಹಬ್ಬಗಳಿಗಾಗಲಿ. ಸೊ ಮನೆಯಿಂದನೇ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಕಂಕಣ ಆಯಿತು, ಕಡಲೆಬತ್ತಿ ಆಯಿತು, ಅಕ್ಷತೆ ಆಯಿತು, ಮತ್ತು ಹೂವುಗಳು ಮತ್ತು ನೈವೇದ್ಯಕ್ಕೆ ಸ್ವಲ್ಪ ಹುರುಳಿಕಾಳನ್ನ ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಈ ಹಬ್ಬಕ್ಕೆ ಹುರುಳಿಕಾಳು ನೈವೇದ್ಯನೇ ದೇವರಿಗೆ ಅರ್ಪಿಸೋದು.
ಇವಾಗ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ನಮ್ಮ ಮನೆ ಹತ್ರನೇ ಕೂಡ ಈ ರೀತಿಯಾಗಿ ಹುತ್ತ ಮತ್ತು ನಾಗಪ್ಪನ ದೇವರು, ತತ್ಕಲಮ್ಮ ದೇವರು ಅಂತೇಳಿ ಸಣ್ಣದಾದ ಒಂದು ಗುಡಿ ಇದೆ. ಸೊ ಅಲ್ಲೇ ನಾವು ಹೋದ ವರ್ಷ ಇದು ಸೆಕೆಂಡ್ ಟೈಮ್ ನಾವು ಹುತ್ತಕ್ಕೆ ಹಾಲು ಹಾಕಕ್ಕೆ ಇಲ್ಲಿ ಬರ್ತಾ ಇರೋದು. ಫಸ್ಟ್ ಸರಿಗೆಲ್ಲ ನಾವು ಗುಡ್ಡೇಕಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಗುರುಪುರದಲ್ಲಿದೆಯಲ್ಲ ಅಲ್ಲಿ. ಸೊ ಹಾಗಾಗಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಎಷ್ಟು ದೊಡ್ಡ ಹುತ್ತ ನೋಡಿ. ಎಲ್ಲರೂ ಮುಂಚೆನೇ ಆಗಲೇ ಕೆಲವರೆಲ್ಲ ಬಂದು ಹುತ್ತಕ್ಕೆ ಹಾಲು ಹಾಕ್ಬಿಟ್ಟು ಹೋಗ್ತಾಯಿದ್ರು. ಅಲ್ಲಿ ಒಬ್ರು ಯಾರೋ ಪೂಜೆ ಮಾಡ್ತಾಯಿದ್ದಾರೆ ಆ ಕಡೆ, ಅದು ಕಲ್ಲಿನ ನಾಗಪ್ಪ. ಈ ಕಡೆ ಹುತ್ತ ಇರೋದು. ನಾವು ಯಾವಾಗಲೂ ನಮ್ಮ ಮನೆತನದಲ್ಲಿ ನಾವು ಹುತ್ತಕ್ಕೇ ಹಾಲನ್ನ ಹಾಕೋದು. ಸೊ ಹಾಗಾಗಿ ಪೂಜೆಯನ್ನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯವ್ರಿಗೂ ಟೈಮ್ ಆಗಿತ್ತು, ಬೇಗ ಬೇಗ ಪೂಜೆಗೆಲ್ಲ ಮಾಡು ಅಂತ ಹೇಳ್ತಾಯಿದ್ರು, ನನಗೂ ಟೈಮ್ ಆಗಿದೆ ಅಂಥೇಳಿ. ಸೊ ಹಾಗಾಗಿ ನಾವು ಬೆಳಗ್ಗೆ ಸುಮಾರು ಒಂದು 7:30ಗೆ ಬಂದುಬಿಟ್ಟು ಪೂಜೆನ ಮಾಡ್ತಾ ಇರೋದು ಅಂಥದ್ದು.
ಪೂಜೆ ಎಲ್ಲ ಆದಮೇಲೆ ಇವಾಗ ಮನೆಗೆ ಹೊರಟ್ವಿ. ಸೊ ಈ ಒಂದು ನಾಗಪ್ಪ ದೇವರು ಇರೋದು ಈ ಕಡೆ ಸಿಗಂದೂರು ಹತ್ರ ಒಂದು ನಾಗಪ್ಪ ದೇವರು ಇರೋದು ಇದು. ಆವಾಗ ಹೋಗಿದ್ದು ಒಂದು ಕ್ಲಿಪ್ಪಿಂಗ್ಸ್ ಇತ್ತು. ಸೊ ಹಾಗಾಗಿ ನಿಮಗೆ ಇವತ್ತು ಹಾಕಿದೆ. ಸೊ ಇದು ಹೋದ ವರ್ಷದ ನಾಗ ಚತುರ್ಥಿ ದಿನ ನಾವು ಪೂಜೆ ಮಾಡಿರೋ ಅಂಥದ್ದು ವಿಡಿಯೋ ಇದು. ಸೊ ಇದು ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹೋದ ವರ್ಷ ತುಂಬ ಫ್ರೀಯಾಗಿದ್ವಿ, ಎಲ್ಲರೂ ಕೂಡ ಬಂದು ಪೂಜೆಯನ್ನು ಮಾಡಿ ಹೋಗಿರೋ ಅಂಥದ್ದು. ಸೊ ಯಾಕೆಂತ ಹೇಳಿದ್ರೆ ಈ ಸರಿ ಯಾರಿಗೂ ಕೂಡ ರಜೆ ಇಲ್ಲ, ಎಲ್ಲರೂ ಬೇಗ ಬೇಗ ಅರ್ಜೆಂಟಲ್ಲಿ ಇರೋದ್ರಿಂದ ಸೊ ಹಾಗೇ ಹೊರಟ್ಬಿಟ್ವಿ. ನೆಕ್ಸ್ಟು ಅಲ್ಲೇ ಇರೋವಂಥ ಇನ್ನೊಂದು ಚೌಡಮ್ಮ ದೇವಸ್ಥಾನ ಇತ್ತು, ಪುಟ್ಟದಾದ ಒಂದು ದೇವಸ್ಥಾನ, ಅಲ್ಲಿ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತುಂಬಾ ಫ್ರೀಯಾಗಿತ್ತು. ಸರಿ ಎಲ್ಲರೂ ಕೂಡ ಮನೆ ಮಂದಿ ಎಲ್ಲ ಹೋಗಿ ಪೂಜೆ ಮಾಡಿಕೊಂಡು ಬಂದಿರೋ ಅಂಥದ್ದು. ಸೊ ತುಂಬ ಚೆನ್ನಾಗಾಯಿತು ಹೋದ ಸರಿ. ಹಾಗೆಯೇ ಬೇಗ ಮನೆಗೆ ಬಂದು ದೇವ್ರ ಹತ್ರ ಎಲ್ಲ ಇಟ್ಬಿಟ್ಟು ನಮಸ್ಕರಿಸಿದ್ದಾಯಿತು. ಸೊ ಬೆಳಗ್ಗೆನೇ ಲೋಬಾನ ಹಾಕಿ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಮೆಲ್ ರೀತಿಯಾದಂಥ ಪಾಸಿಟಿವ್ ಎನರ್ಜಿ ಕೂಡ ವೈಬ್ಸು ಕ್ರಿಯೇಟ್ ಆಗುತ್ತೆ ಮನೆಗೆ. ಸೊ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆನೇ ಪೂಜೆ ಮಾಡೋದು ತುಂಬ ಒಳ್ಳೇದು ಕೂಡ ಆಗುತ್ತೆ. ಹಾಗೆಯೇ ಇವತ್ತಿನ ಒಂದು ನಾಗಪಂಚಮಿ ಹಬ್ಬ ತುಂಬ ಚೆನ್ನಾಗಾಯಿತು ಅಂತೇಳಿ ಭಾವಿಸ್ತೀನಿ ನಾನು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಸೊ ಹೇಗನ್ನಿಸ್ತು ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ. ನಿಮಗೆಲ್ರಿಗೂ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಾಗಪಂಚಮಿ ಹಬ್ಬದ ಶುಭಾಶಯಗಳು ಅಂತೇಳಿ ಎಲ್ರಿಗೂ ಹೇಳೋಕ್ಕೆ ಬಯಸ್ತೀನಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾಳೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.